ಅಳಲು ಕೈ ಮಿಗಲು ಆ ವಿರಾಟನಲನೆ ಸೈರಂದ್ರಿಯನು ಕರೆಸಿದಳು ಎಲೆ ಮಹಾತುಮೆ ತಾಯೇ ನಿಮಗೆ ಅಂಜುವೆವು ಶರಣು ಶರಣೆನು ಹೊಳನೊಡಿದ್ದರೆ ಭೀತಿಗನ ನೀವು ಒಲಿದ ಠಾವಿಗೆ ವಿಜಯ ಮಾಡುವುದು ಉಳುಗಬೇಹುದು ತಮ್ಮನು ಎನಲು ಇಂತೆಂದಳಿಂದು ಮುಖಿ ಅಳಲು ಕೈಮಿಗಲ್ ಆ ವಿರಾಟನ ಲಲನೆ. ವಿರಾಟನ ಲಲನೆ ಯಾರು? ಸುದೇಶ್ನೆ. ಅಳಲು ಕೈಮಿಗಲ್, ಅಳಲು ಅಂದರೆ ದುಃಖ, ಕೈ ಮಿಗಲ್ ಅಂದರೆ ಮಿತಿ ಮೀರಿ ಅಂತ. ವಿರಾಟನ ಹೆಂಡತಿ ಸುದೇಶ್ನೆಯ ದುಃಖ ಮಿತಿ ಮೀರಿದೆ. ಯಾಕೆ ಅವಳಿಗೆ ದುಃಖ ಆಗಿರೋದು? ಕೀಚಕ ಸುದೇಶ್ನೆಗೆ ತಮ್ಮ ಎಷ್ಟೇ ಕೆಟ್ಟೋನು ಅಂತ ಗೊತ್ತಿದ್ರೂ ಅವನ ಸಾವಿನ ವಿಷಯ ಗೊತ್ತಾದ್ಮೇಲೆ ಸುದೇಶ್ನಿಗೂ ತಮ್ಮನನ್ನು ಕಳೆದುಕೊಂಡ ದುಃಖ ಮಿತಿ ಮೀರಿ ಹೋಯ್ತು. ವಿರಾಟ ಬೇರೆ ಹೇಳಿದಾನೆ ಸುದೇಶ್ನೆಗೆ, ನೀನು ಕರೆಸ್ಬಿಟ್ಟು ಸೈರಂದ್ರಿನ ಮನೆಗೆ ಕಳಿಸ್ಬಿಡು ಅಂತ. ಅದಕ್ಕೆ ಏನು ಮಾಡ್ತಾಳೆ ಸುದೇಶ್ನೆ, ಸೈರಂದ್ರಿಯನ್ನು ಕರೆಸ್ಬಿಟ್ಟು, ಅಮ್ಮ ತಾಯಿ ಮಹಾತ್ಮಳು ನೀನು, ನಿಮಗಂಜುವೆವು ಶರಣೆನುತ್ತ, ನಾವು ನಿಮಗೆ ತುಂಬ ಹೆದರಿದ್ದೀವಿ, ನಮಸ್ಕಾರ ಅಂತಾಳೆ. ಇಲ್ಲಿ ನೋಡಿ, ನಿಮಗಂಜುವೆವು ಶರಣೆನುತ್ತ, ಇಲ್ಲಿ ಇದ್ದಕ್ಕಿದ್ದ ಹಾಗೆ ಸುದೇಶ್ನೆ ದ್ರೌಪದಿಯನ್ನ ನೀವು ಅಂತ ಬಹುವಚನದಿಂದ ಸಂಬೋಧಿಸಿದಾಳೆ. ಅದನ್ನು ಗಮನಿಸಬೇಕು. ಅಂದರೆ ಅವಳಿಗೆ ದ್ರೌಪದಿಯ ಬಗ್ಗೆ ಹೆದರಿಕೆ ಮತ್ತು ಗೌರವ ಎರಡು ಹೆಚ್ಚಾಗಿದೆ ಅಂತ ಇದರ ಅರ್ಥ. ಹೊಳಲೊಳಿದ್ದರೆ ಭೀತಿ ಘನ. ಹೊಳಲು ಅಂದರೆ ನಗರ. ನೀವು ಇದೇ ನಗರದಲ್ಲಿದ್ದರೆ ನಮಗೆಲ್ಲರಿಗೂ ಹೆದರಿಕೆ ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ನಿಮ್ಗೆ ಇಷ್ಟ ಬಂದ ಕಡೆ ಹೋಗಬಹುದು. ದಯವಿಟ್ಟು ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮನ್ನು ಉಳಿಸ್ಬೇಕು ನೀವು ಅಂತ ಸುದೇಶ್ನೆ ದ್ರೌಪದಿಯನ್ನು ಪ್ರಾರ್ಥಿಸಿದ್ಲು. ಅದಕ್ಕೆ ದ್ರೌಪದಿ ಹೀಗೆ ಹೇಳ್ತಾಳೆ, ಎಮ್ಮದೇನು ಅಪರಾಧ ದೇವಿಯೇ, ನಿಮ್ಮ ತಮ್ಮನು ತಪ್ಪಿ ನಡೆದೊಡೆ, ಎಮ್ಮರಮಣರು ಸೈರಿಸದೆ ಸೀಳಿದರು ಧನುಜರ, ನಿಮ್ಮ ನಾವು ಓಲೈಸಿ ಮರಳಿದು ನಿಮ್ಮ ಕೆಡಿಸುವವರ ಧೂರ್ತರು ತಮ್ಮ ಮತದಲ್ಲಿ ತಾವೇ ಕೆಟ್ಟರು, ನೀತಿ ಬಾಹಿರರು ದೇವಿಯೇ, ಎಮ್ಮದು ಏನು ಅಪರಾಧ ಎಮ್ಮದೇನ್ ಅಪರಾಧ ದೇವಿಯೇ, ನಿಮ್ಮ ತಮ್ಮನು ತಪ್ಪಿ ನಡೆದೊಡೆ. ದ್ರೌಪದಿ ಸುದೇಶ್ನೆ ಹತ್ರ ಕೇಳ್ತಾ ಇದ್ದಾಳೆ, ದೇವಿ ಇದರಲ್ಲಿ ನಮ್ದೇನು ತಪ್ಪಿದೆ ಹೇಳಿ? ನಿಮ್ಮ ತಮ್ಮ ದಾರಿ ತಪ್ಪಿ ನಡೆದುಕೊಂಡ, ಅದಕ್ಕೆ ನನ್ನ ಪತಿಗಳಾದ ಗಂಧರ್ವರು ಆ ದುಷ್ಟರೆಲ್ಲರನ್ನು ಅಂದರೆ ಕೀಚಕ ಮತ್ತು ಅವನ ತಮ್ಮಂದಿರೆಲ್ಲರನ್ನು ಕೊಂದು ಹಾಕಿದ್ರು ಅಷ್ಟೇ. ನಿಮ್ಮ ನಾವು ಓಲೈಸಿ ಮರಳಿದು, ನಿಮ್ಮ ಕೆಡಿಸುವರಲ್ಲ ಧೂರ್ತರು. ಓಲೈಸುವುದು ಅಂದರೆ ಸೇವಿಸುವುದು ಅಂತ. ನಿಮ್ಮ ಸೇವೆಗೋಸ್ಕರ ನಾವು ಬಂದಿದ್ದೀವಿ, ಆದ್ದರಿಂದ ನಿಮಗೇನು ನಾವು ಅನ್ಯಾಯ ಮಾಡಲ್ಲ. ದುಷ್ಟ ಜನರು ಅವ್ರಿಗಿಷ್ಟ ಬಂದಾಗ ನಡ್ಕೊಂಡು ನೀತಿ ಬಾಹಿರ ಕೆಲಸ ಮಾಡಿದ್ರು, ಹಾಗಾಗಿ ಅವರು ತಮಗೆ ತಾವೇ ಹಾಳಾದರು ಅಂದ್ಲು.